ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಪೂಜಾ ಸರ್ಜನ್ ಚಾನಲ್. ಫ್ರೆಂಡ್ಸ್, ಈ ದಿನದ ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗ್ತೀವಿ ಟಾಕ್ಸಿಕ್ ರಿಲೇಶನ್ಶಿಪ್ ಬಗ್ಗೆ. ತುಂಬಾ ಜನರಲ್ಲಿ ಈ ಒಂದು ಕ್ವಶನ್ ಇರುತ್ತೆ, ನಾನು ಸದಾ ಯಾಕೆ ಟಾಕ್ಸಿಕ್ ರಿಲೇಶನ್ಶಿಪ್ ಅನ್ನ ನಾನು ಅಟ್ರಾಕ್ಟ್ ಮಾಡ್ತಾ ಇರ್ತೀನಿ. ಲೈಕ್ ಎಕ್ಸಾಂಪಲ್, ಯಾಕೆ ನನ್ ಸುತ್ತ ಇರುವಂತವ್ರೆಲ್ಲರೂ ನನ್ಗೆ ಮೋಸ ಮಾಡವ್ರೆ. ಈವನ್ ನನ್ ಫ್ರೆಂಡ್ಸ್ ಗಳನ್ನ ಕೂಡ, ಹೊಸದಾಗಿ ನನ್ ಫ್ರೆಂಡ್ಸ್ ಗಳನ್ನ ಮಾಡ್ಕೊಂಡ್ರು ಕೂಡ ಅಂತವ್ರು ನನ್ಗೆ ಮೋಸ ಮಾಡ್ತಾರೆ. ನನ್ ಸುತ್ತ ಇರೋರೆಲ್ಲ ನನಗ್ ಮೋಸ ಮಾಡಿರೋಂತವ್ರೆ. ಯಾಕೆ ನಾನು ಯಾವಾಗ್ಲೂ ನನಗ್ ಮೋಸ ಮಾಡೋರ್ನೆ ನಾನು ಅಟ್ರಾಕ್ಟ್ ಮಾಡ್ತಾ ಇರ್ತೀನಿ. ಅಥವಾ ಯಾಕೆ ನಾನ್ ಯಾವಾಗ್ಲೂ ನನ್ನನ್ನ ಡಾಮಿನೇಟ್ ಮಾಡುವಂತವ್ರನ್ನೇ ನಾನು ಅಟ್ರಾಕ್ಟ್ ಮಾಡ್ತಾ ಇರ್ತೀನಿ. ಕೆಲವ್ರು ಹೇಳೋದನ್ನ ಕೇಳ್ತಾ ಇರ್ತೀವಿ, ನನ್ ಲೈಫ್ ಅಲ್ಲಿ ಯಾರೆಲ್ಲ ಇದ್ದಾರೋ ಅವರೆಲ್ಲರೂ ನನಗ್ ಮೋಸ ಮಾಡ್ಬಿಟ್ರು. ಸೊ ನಾವ್ ಅನ್ಕೊಳ್ತೀವಿ, ಯಾರ್ ನಮಗ್ ಮೋಸ ಮಾಡಿದ್ರೋ ಅಥವಾ ಯಾರ್ ನಮ್ಮನ್ನ ಡಾಮಿನೇಟ್ ಮಾಡ್ತಾ ಇದ್ದಾರೋ ಅಥವಾ ಯಾವ ಒಂದು ಟಾಕ್ಸಿಕ್ ರಿಲೇಶನ್ಶಿಪ್ ಅಲ್ಲಿ ನಾವು ಸ್ಟ್ರಕ್ ಆಗಿದೀವೋ ಅವರು ಕಾರಣ, ಮಿಸ್ಟೇಕ್ ಅವ್ರದ್ದು ನಮ್ದಲ್ಲ ಅಂತ. ಬಟ್ ಇಲ್ಲಿ ನಾವು ನೋಡ್ತಾ ಹೋಗ್ತಾ ಇದೀವಿ, ಯಾಕೆ ನನ್ನ ಲೈಫಿಗೆ ಅಂತ ವ್ಯಕ್ತಿಗಳನ್ನ ನಾನು ಅಟ್ರಾಕ್ಟ್ ಮಾಡ್ದೆ, ಕಾರಣಗಳು ಏನು, ಏನೆಲ್ಲ ಇರಬಹುದು, ಅದನ್ನ ನಾವು ನೋಡ್ತಾ ಹೋಗ್ತೀವಿ. ಫೈನ್. ಸೊ ಆ ಒಂದು ಕಾರಣಗಳಲ್ಲಿ ಮೊದಲನೆಯ ಕಾರಣವನ್ನ ನಾವು ನೋಡೋದಾದ್ರೆ ಅನ್ಹೀಲ್ಡ್ ಪಾಸ್ಟ್ ಟ್ರಾಮಾ. ಆ ಒಂದು ಪಾಸ್ಟ್ ಟ್ರಾಮಾ ಮೇ ಬಿ ಹಳೆಯ ಒಂದು ರಿಲೇಶನ್ಶಿಪ್ ಇಂದ ಆಗಿರ್ಬೋದು, ಅಥವಾ ಒಂದು ಚೈಲ್ಡ್ಹುಡ್ ಇಂದ ಸ್ಟಾರ್ಟ್ ಆಗಿರುವಂತ ಸಾಧ್ಯತೆಗಳು ಕೂಡ ಇರುತ್ತೆ. ಯಾವುದೋ ಒಂದು ಹಳೆಯ ಒಂದು ಹೀಲ್ ಆಗದೆ ಇರುವಂತ ಟ್ರಾಮಾ ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಇರುತ್ತೆ. ಅಂಡ್ ಕಾನ್ಶಿಯಸ್ಲಿ ನಾವು ನನ್ಗೆ ಒಂದು ಪೀಸ್ಫುಲ್ ಲೈಫ್ ಬೇಕು, ಒಂದು ಶಾಂತಿಯ, ನೆಮ್ಮದಿಯ, ಒಂದು ಟ್ರೂ ಲವ್ ಇರುವಂತ ಜೀವನ ನನಗ್ ಬೇಕು ಅಂತ ನಾವು ಕ್ರೇವ್ ಮಾಡ್ತಿದ್ರು ಕೂಡ ಕಾನ್ಶಿಯಸ್ಲಿ, ಸಬ್ ಕಾನ್ಶಿಯಸ್ಲಿ ನಮ್ಮ ವೈಬ್ರೇಷನ್ ಕೇಳ್ತಾ ಇರತ್ತೆ, ನನಗೆ ನೋವು ಕೊಡುವಂತವ್ರು, ನನಗೆ ಒಂದು ಪದೇ ಪದೇ ಹರ್ಟ್ ಮಾಡುವಂತವ್ರು ನನ್ನ ಲೈಫ್ಗೆ ಬೇಕು ಅನ್ಬಿಟ್ಟು. ಕಾನ್ಶಿಯಸ್ಲಿ ನಾವೇನ್ ಕೇಳ್ತೀವೋ ಅದು ನಮ್ಗೆ ಸಿಗೋದಿಲ್ಲ. ಸಬ್ ಕಾನ್ಶಿಯಸ್ಲಿ ಯಾವ ಒಂದು ಮೆಸೇಜ್ ನಮ್ಮಲ್ಲಿ ಫೀಡ್ ಆಗಿರುತ್ತೋ ಅದನ್ನ ನಾವು ಅಟ್ರಾಕ್ಟ್ ಮಾಡ್ತಾ ಹೋಗ್ತೀವಿ. ಸೊ ಇಲ್ಲಿ ಮೊದಲನೇದಾಗಿ ನೋಡೋದಾದ್ರೆ, ಆ ಒಂದು ಹೀಲ್ ಆಗದೆ ಇರುವಂತ ಪಾಸ್ಟ್ ಟ್ರಾಮಾಸ್ ಏನಿದೆ ಅದು ಕಾರಣ ಇರುತ್ತೆ. ಬಿಕಾಸ್ ಸಬ್ ಕಾನ್ಶಿಯಸ್ ಅಲ್ಲಿ ನಮ್ಮ ಒಂದು ವೈಬ್ರೇಷನ್ಸ್ ಆ ರೀತಿಯ ಟಾಕ್ಸಿಕ್ ರಿಲೇಶನ್ಶಿಪ್ ಅನ್ನ ಅಟ್ರಾಕ್ಟ್ ಮಾಡೋ ಕಡೆ ಜಾಸ್ತಿ ಇರುತ್ತೆ. ನೆಕ್ಸ್ಟ್ ಎರಡನೇ ಪಾಯಿಂಟ್ ಅನ್ನ ನೋಡೋದಾದ್ರೆ ಲೋ ಸೆಲ್ಫ್ ವರ್ತ್. ನಿಮ್ಮನ್ನ ನೀವು ಕಂಪ್ಲೀಟ್ ಆಗಿ ಪ್ರೀತಿಸ್ಕೊಳ್ತಾ ಇಲ್ಲ ಅಂತ ಅನ್ನೋದಾದ್ರೆ, ಅಥವಾ ನಿಮ್ಮನ್ನ ನೀವು ವ್ಯಾಲ್ಯೂ ಮಾಡ್ಕೊಳ್ತಾ ಇಲ್ಲ ಅಂದಾಗ ಅನ್ಕಾನ್ಶಿಯಸ್ಲಿ ಯು ಎಕ್ಸೆಪ್ಟ್, ನಾನು ಒಂದು ಲೋ ಟ್ರೀಟ್ಮೆಂಟಿಗೆ, ಒಂದು ಪೂರ್ ಟ್ರೀಟ್ಮೆಂಟಿಗೆ ಅರ್ಹಳಿದ್ದೇನೆ, ನನ್ನನ್ನ ಅವರು ರೆಸ್ಪೆಕ್ಟ್ ಇಂದ ನಡೆಸ್ಕೊಂಡಿಲ್ಲ ಅಂತ ಅಂದ್ರು ಇಟ್ಸ್ ಓಕೆ, ಅದು ನಿಮ್ಗೆ ಕಂಫರ್ಟ್ ಆಗಕ್ಕೆ ಸ್ಟಾರ್ಟ್ ಆಗತ್ತೆ. ಯಾರಾದ್ರೂ ನಿಮ್ಗೆ ಒಂದು ರೆಸ್ಪೆಕ್ಟ್ ಅನ್ನ ಕೊಟ್ಬಿಟ್ರೆ, ಅಥವಾ ಯಾರಾದ್ರೂ ನಿಮ್ಮನ್ನ ಪ್ರೀತಿಯಿಂದ ನೋಡಿದ್ರೆ ಆ ಒಂದು ಪ್ರೀತಿ ನಿಮ್ಗೆ ಅನ್ಕಂಫರ್ಟ್ ಆಗೋದಿಕ್ಕೆ ಸ್ಟಾರ್ಟ್ ಆಗತ್ತೆ. ಬಿಕಾಸ್ ಡೀಪ್ ಡೌನ್ ಅಲ್ಲಿ ಲೋ ಸೆಲ್ಫ್ ವರ್ತ್, ನಾನು ಒಂದು ನಿಜವಾದ ಪ್ರೀತಿಗೆ ಅಥವಾ ಒಂದು ಶಾಂತಿಯುತ ಜೀವನಕ್ಕೆ ಅರ್ಹಳಲ್ಲ ಅನ್ನುವಂಥದ್ದು ಎಲ್ಲೋ ಒಂದು ಕಡೆ ನಂಬಿಕೆ ನಿಮ್ಮಲ್ಲಿ ಇರತ್ತೆ. ಹಾಗಾಗಿ ಈ ಒಂದು ಲೋ ಸೆಲ್ಫ್ ವರ್ತ್ ನಿಮ್ಮಲ್ಲೇ ಇರೋದ್ರಿಂದ ಆ ವೈಬ್ರೇಷನ್ ಇರುವಂತ, ಮೀನ್ಸ್ ನಿಮ್ಮನ್ನ ಅದೇ ರೀತಿಯಲ್ಲಿ ಟ್ರೀಟ್ ಮಾಡುವಂತ ವ್ಯಕ್ತಿಗಳನ್ನ ನೀವು ಅಟ್ರಾಕ್ಟ್ ಮಾಡ್ತಾ ಹೋಗ್ತೀರಾ. ನೆಕ್ಸ್ಟ್ ನೋಡೋದಾದ್ರೆ ಮೂರನೇ ಪಾಯಿಂಟ್, ಫಿಯರ್ ಆಫ್ ಬೀಯಿಂಗ್ ಅಲೋನ್. ಇದನ್ನ ನಾವು ಎಲ್ಲಾ ಒಂದು ಕಾರಣಗಳಲ್ಲಿ ನಾವು ನೋಡ್ತಾ ಹೋಗ್ತೀವಿ. ಭವಿಷ್ಯದಲ್ಲಿ ನಾನು ಒಬ್ಬಂಟಿ ಆಗೋಗ್ತೀನಿ ಅನ್ನೋಂತ ಭಯದಲ್ಲಿ ನಾವು ಪ್ರೆಸೆಂಟ್ ಅಲ್ಲಿ ತಗೊಳ್ಳುವಂತ ನಿರ್ಧಾರ ಮೋಸ್ಟ್ ಆಫ್ ದ ಟೈಮ್ ತಪ್ಪಾಗ್ತಾ ಹೋಗುವಂತದ್ದು. ಮುಂದೆ ನನ್ಗೆ ಒಂಟಿಯಾಗಿ ಜೀವನ ಸಾಗಿಸ್ಬೇಕು ಅಂತ ಆದ್ರೆ, ಅಥವಾ ಮುಂದೆ ನನ್ನ ಒಂದು ಲೈಫ್ ರೆಸ್ಪಾನ್ಸಿಬಿಲಿಟಿಯನ್ನ ನಾನೇ ತಗೋಬೇಕು ಅಂತ ಆದ್ರೆ, ಈ ಒಂದು ಥಿಂಕಿಂಗ್ ಇಂದ ನಾವು ಸೆಲೆಕ್ಟ್ ಮಾಡ್ಕೊಳ್ಳುವಂತ ರಿಲೇಶನ್ಶಿಪ್ಸ್ ಟಾಕ್ಸಿಕ್ ರಿಲೇಶನ್ಶಿಪ್ಗೆ ದಾರಿಯನ್ನ ಮಾಡ್ಕೊಡುವಂತ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಬಿಕಾಸ್ ನಮ್ಮ ಒಂದು ನಿರ್ಧಾರ ಡಿಸೈಡ್ ಆಗಿರೋದೇ ಭಯದಲ್ಲಿ. ಸೊ ಆ ಒಂದು ಭಯದಲ್ಲಿ ನಾವು ಒಂದು ರಿಲೇಶನ್ಶಿಪ್ಗೆ ಎಂಟರ್ ಆದಾಗ ಅಲ್ಲಿ ತುಂಬಾ ಸಲ ಟಾಕ್ಸಿಕ್ ರಿಲೇಶನ್ಶಿಪ್ಗೆ ನಾವು ಎಗೈನ್ ಅಂಡ್ ಎಗೈನ್ ಟ್ರ್ಯಾಪ್ ಆಗುವಂತ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ನೆಕ್ಸ್ಟ್ ಮೂರನೆಯ ಪಾಯಿಂಟ್ ಆದ ನಂತರ ನಾಲ್ಕನೇ ಪಾಯಿಂಟ್ ಅನ್ನ ನಾವು ನೋಡೋದಾದ್ರೆ ರಿಪೀಟಿಂಗ್ ಪ್ಯಾಟ್ರನ್ಸ್. ಈ ಪ್ಯಾಟ್ರನ್ ನಿಮ್ಮ ಚೈಲ್ಡ್ಹುಡ್ ಇಂದನೂ ಕೂಡ ನೀವು ನೋಡ್ತಾ ಬಂದಿರ್ತೀರಾ. ಚೈಲ್ಡ್ಹುಡ್ ಇಂದನೂ ನೀವು ಅಟ್ರಾಕ್ಟ್ ಮಾಡ್ತಾ ಇರುವಂತ ಫ್ರೆಂಡ್ಸ್ ಇರ್ಬೋದು, ನಿಮ್ ಸುತ್ತ ಇರುವಂತ ಲೈಫ್ ಅಲ್ಲಿ ನಿಮ್ಮ ಲೈಫಿಗೆ ಬರುವಂತ ಜನರು ಇರ್ಬೋದು, ಎಲ್ಲರೂ ಕೂಡ ಒಂದೇ ತರದ ಕ್ಯಾರೆಕ್ಟರ್ಸ್ ಅನ್ನ
ಇರೋಂತ ಜನಗಳನ್ನ ನೀವು ಅಟ್ರಾಕ್ಟ್ ಮಾಡ್ತಾ ಇದ್ದೀರಾ ಅಂತ ಅಂದ್ರೆ ಆಗ್ಲಿಂದನೂ ಕೂಡ ಅದು ವಾರ್ನಿಂಗ್ ಸೈನ್ ಅನ್ನ ನಿಮಗ್ ಕೊಡ್ತಾ ಇದೆ. ಎಸ್, ನಿಮ್ ಲೈಫ್ ಅಲ್ಲಿ ನೀವು ಅಟ್ರಾಕ್ಟ್ ಮಾಡ್ತಾ ಇರೋಂಥದ್ದು ನಿಮ್ ಪ್ಯಾಟ್ರನ್ನೇ ಅದಾಗಿದೆ. ಆ ಪ್ಯಾಟ್ರನ್ ಅನ್ನ ಬ್ರೇಕ್ ಮಾಡದೆ ನಿಮ್ಮ ಒಂದು ಟಾಕ್ಸಿಕ್ ರಿಲೇಶನ್ಶಿಪ್ ಇಂದ ಈಚೆ ಬರುವಂತದ್ದು ಸಾಧ್ಯ ಆಗ್ತಿರೋದಿಲ್ಲ. ಬಿಕಾಸ್ ಇದು ಸಮ್ವೇರ್ ಚೈಲ್ಡ್ಹುಡ್ ಇಂದ ಸ್ಟಾರ್ಟ್ ಆಗಿರುವಂತ ಸಾಧ್ಯತೆಗಳಿರುತ್ತೆ ಈ ರೀತಿಯ ಒಂದು ರಿಪೀಟಿಂಗ್ ಪ್ಯಾಟ್ರನ್ಸ್, ಅಥವಾ ತುಂಬಾ ಕೇಸ್ಗಳಲ್ಲಿ ಪಾಸ್ಟ್ ಲೈಫ್ ಇಂದ ಕೂಡ ಸ್ಟಾರ್ಟ್ ಆಗಿರುವಂತ ಸಾಧ್ಯತೆಗಳಿರುತ್ತೆ. ಸೊ ಅದೇ ರೀತಿಯ ಪ್ಯಾಟ್ರನ್ಸ್ ಅನ್ನ ನೀವು ಪದೇ ಪದೇ ಅಟ್ರಾಕ್ಟ್ ಮಾಡ್ತಾ ಇರ್ತೀರಾ. ಅಂಡ್ ಒನ್ಸ್ ಅಗೇನ್ ಯಾಕೆ ನೀವು ಅದೇ ರೀತಿಯ ಪ್ಯಾಟ್ರನ್ಸ್ ಅನ್ನ ನೀವು ಅಟ್ರಾಕ್ಟ್ ಮಾಡ್ತಾ ಇದ್ದೀರಾ ಅಂತ ಅಂದ್ರೆ ಆ ರೀತಿಯ ಬಿಹೇವಿಯರ್ ಇರುವಂತ ವ್ಯಕ್ತಿಗಳು ನಿಮ್ಗೆ ಏನನ್ನೋ ಕಲಿಸ್ತಾ ಇರ್ತಾರೆ. ಯಾವುದೋ ಒಂದು ಲೆಸನ್ ಅನ್ನ ನಿಮ್ಗೆ ಕಲಿಸೋದಿಕ್ಕೆ ಅವ್ರು ಪ್ರಯತ್ನ ಪಡ್ತಾ ಇರ್ತಾರೆ. ನೀವು ಆ ಲೆಸನ್ ಅನ್ನ ಕಲಿತಾ ಇಲ್ಲ. ಹಾಗಾಗಿ ಪದೇ ಪದೇ ಒಂದೇ ರೀತಿಯ ಪ್ಯಾಟ್ರನ್ ಇರುವಂತ ವ್ಯಕ್ತಿಗಳನ್ನ, ಮೀನ್ಸ್ ಕ್ಯಾರೆಕ್ಟರಿಸ್ಟಿಕ್ ಇರುವಂತ ವ್ಯಕ್ತಿಗಳನ್ನ ಅಥವಾ ಆ ಒಂದು ಬಿಹೇವಿಯರ್ ಇರುವಂತ ವ್ಯಕ್ತಿಗಳನ್ನ ನಿಮ್ಮ ಲೈಫಿಗೆ ಅಟ್ರಾಕ್ಟ್ ಮಾಡ್ತಾ ಇರ್ತೀರಾ. ನೆಕ್ಸ್ಟ್ ನೋಡೋದಾದ್ರೆ ಸಬ್ ಕಾನ್ಶಿಯಸ್ ಬಿಲೀಫ್ಸ್. ಸಬ್ ಕಾನ್ಶಿಯಸ್ ಅಲ್ಲಿ ಒಂದು ನಂಬಿಕೆಯನ್ನ ನೀವು ಇಟ್ಕೊಂಡಿರ್ತೀರಾ. ದಟ್ ಈಸ್, ನಾನು ಒಂದು ಟ್ರೂ ಲವ್ಗೆ ಅರ್ಹಳಲ್ಲ, ನಾನು ಒಂದು ಸುಖವಾದ ಜೀವನಕ್ಕೆ ಅರ್ಹಳಲ್ಲ, ಮೀನ್ಸ್ ಲೋ ಸೆಲ್ಫ್ ವರ್ತ್ ಅಂತ ನಾವೇನ್ ನೋಡಿದ್ವಿ ಅದು ಅಂಡ್ ಸಬ್ ಕಾನ್ಶಿಯಸ್ ಬಿಲೀಫ್ ಎರಡೂ ಕೂಡ ಒಂದೇ ರೀತಿಯಲ್ಲಿ ನಮ್ಗೆ ಫೀಲ್ ಆಗುತ್ತೆ. ಲೈಕ್ ಎಕ್ಸಾಂಪಲ್, ಕಾನ್ಶಿಯಸ್ ಆಗಿ ನಾವು ಲೋ ಸೆಲ್ಫ್ ವರ್ತ್ ಅನ್ನ ನಾವು ಕ್ರಿಯೇಟ್ ಮಾಡ್ಕೊಂಡಿರ್ತೀವಿ. ಇಲ್ಲಿ ಕಾನ್ಶಿಯಸ್ ಆಗಿ ನಾವು ಕ್ರೇವ್ ಮಾಡ್ತಾ ಇರ್ತೀವಿ. ಎಸ್, ನನಗೆ ಆ ಒಂದು ಟ್ರೂ ಲವ್ ಬೇಕು ಅಂತ ಕಾನ್ಶಿಯಸ್ ಆಗಿ ನಾವು ಕ್ರೇವ್ ಮಾಡ್ತಾ ಇರ್ತೀವಿ. ಬಟ್ ಸಬ್ ಕಾನ್ಶಿಯಸ್ ಲೆವೆಲ್ ಅಲ್ಲಿ ಎಲ್ಲೋ ಒಂದು ಕಡೆ ನಮ್ಮ ನಂಬಿಕೆ, ಸಬ್ ಕಾನ್ಶಿಯಸ್ ಲೆವೆಲ್ ನ ನಂಬಿಕೆ ಏನಾಗಿರುತ್ತೆ ಅಂತ ಅಂದ್ರೆ ನಾನು ಟ್ರೂ ಲವ್ಗೆ ಅರ್ಹಳಲ್ಲ. ಅಥವಾ ಅವರ ನಂಬಿಕೆ ಯಾವ ರೀತಿಯಲ್ಲಿ ಇರುತ್ತೆ ಅಂತ ಅಂದ್ರೆ ನಿಜವಾದ ಪ್ರೀತಿ ಈ ಭೂಮಿ ಮೇಲೆ ಸಿಗೋದೇ ಇಲ್ಲ, ಅಥವಾ ಎಲ್ಲರೂ ಸ್ವಾರ್ಥಿಗಳು, ಅಥವಾ ಜನರೆಲ್ಲರೂ ಇದೇ ರೀತಿಯಲ್ಲಿ ಇರ್ತಾರೆ. ಈ ಒಂದು ನಂಬಿಕೆ ಸಬ್ ಕಾನ್ಶಿಯಸ್ ಅಲ್ಲಿ ಬಲವಾಗಿ ಕೂತಿರ್ಬೇಕಾದ್ರೆ ಅಟ್ರಾಕ್ಟ್ ಮಾಡುವಂತ ವ್ಯಕ್ತಿಗಳೆಲ್ಲರೂ ಕೂಡ ಆ ಒಂದು ನಂಬಿಕೆಗೆ ರೆಸೊನೇಟ್ ಮಾಡೋ ರೀತಿಯಲ್ಲೇ ಇರ್ತಾರೆ. ನೆಕ್ಸ್ಟ್ ಈಗ ಈ ಒಂದು 5 ಕಾರಣಗಳನ್ನ ಏನ್ ನೋಡ್ತಾ ಹೋದ್ವಿ. ಈ 5 ಕಾರಣಗಳಲ್ಲಿ ಒಂದು ಕಾರಣ ಅಥವಾ 2-3 ಕಾರಣಗಳಿಂದ ಪದೇ ಪದೇ ನಿಮ್ಮ ಲೈಫ್ ಅಲ್ಲಿ ಟಾಕ್ಸಿಕ್ ರಿಲೇಶನ್ಶಿಪ್ ಅನ್ನ ಅಟ್ರಾಕ್ಟ್ ಮಾಡ್ತಾ ಇರುವಂತ ಸಾಧ್ಯತೆಗಳು ಇರುತ್ತೆ. ಇನ್ ಕೇಸ್ ನೀವೇನಾದ್ರೂ ಈ ಒಂದು ಸೈಕಲ್ ಅನ್ನ ಬ್ರೇಕ್ ಮಾಡಿ ನಿಮ್ಮ ಒಂದು ಡ್ರೀಮ್ ಲೈಫ್ ಇನ್ ಟರ್ಮ್ಸ್ ಆಫ್ ರಿಲೇಶನ್ಶಿಪ್ ಅಲ್ಲಿ ಕ್ರಿಯೇಟ್ ಮಾಡ್ಕೋಬೇಕು ಅಂತ ಅನ್ಕೊಳ್ತಾ ಇದೀರಾ ಅಂದ್ರೆ ನಿಮ್ಗೋಸ್ಕರನೇ ಇದೆ ಅಚೀವ್ ಡ್ರೀಮ್ ಲೈಫ್ ವರ್ಕ್ಶಾಪ್. ಈ ಒಂದು ವರ್ಕ್ಶಾಪ್ ನ ರಿಲೇಟೆಡ್ ಆಗಿ ಹೆಚ್ಚಿನ ಮಾಹಿತಿ ನಿಮ್ಗೆ ಬೇಕು ಅಂತ ಅಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರುವಂತ ವಾಟ್ಸ್ಆಪ್ ನಂಬರಿಗೆ ಮೆಸೇಜ್ ಮಾಡೋ ಮೂಲಕ ಅಚೀವ್ ಡ್ರೀಮ್ ಲೈಫ್ ವರ್ಕ್ಶಾಪ್ ನ ಮಾಹಿತಿಯನ್ನ ನೀವು ಪಡ್ಕೊಳ್ಬಹುದು. ಅಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್. ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ, ಅಂಡ್ ಯೂಸ್ಫುಲ್ ಅನ್ನಿಸ್ತು ಅಂತ ಅಂದ್ರೆ ಬೇರೆಯವ್ರಿಗೆ ಶೇರ್ ಮಾಡೋ ಮೂಲಕ ಅವರಿಗೂ ಕೂಡ ಸಹಾಯವನ್ನ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.